ನಾಯಕತ್ವ ಬದಲಾವಣೆಯ ಚರ್ಚೆಗಳ ಮಧ್ಯದಲ್ಲಿ ಬರ್ತಾ ಇರುವ ಹೇಳಿಕೆಗಳ ಸ್ವರೂಪ ಎಂಥದ್ದು, ಗಂಭೀರತೆ ಎಂಥದ್ದು, ಬಳಸ್ತಾ ಇರುವ ಶಬ್ದಗಳು ಯಾವ ರೀತಿಯಂಥದ್ದು ಕುತೂಹಲಕಾರಿ. ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪನವರು ಬಿಡಿಸಿ ಹೇಳಬೇಕಾಗಿಲ್ಲ, ಸಿದ್ದರಾಮಯ್ಯನವರ ಬಣದ ಕಟ್ಟರ್, ಸಿದ್ದರಾಮಯ್ಯನವರ ಬಣದಲ್ಲಿನ ಸಿದ್ದರಾಮಯ್ಯನವರ ಕಟ್ಟರ್ ಬೆಂಬಲಿಗರು. ಯಾಕೆ ಹೇಳಿದ್ರು ಅರ್ಥನೇ ಆಗಲಿಲ್ಲ. ಅದು ನಾಯಕತ್ವ ಬದಲಾವಣೆ, CM ಬದಲಾವಣೆ ಆಗಬೇಕು ಅಂತ ಕೆಲವರು ಮಾತಾಡ್ತಿದ್ದಾರಲ್ಲ ಅಂದಿದ್ದಕ್ಕೆ ಬೀದಿ ನಾಯಿಗಳನ್ನು ಹಿಡಿದೆಲ್ಲ ಒಳಗೆ ಹಾಕಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಅಂದ್ಬಿಟ್ರು, ಹೈಕೋರ್ಟ್ ಆದೇಶ ಕೊಟ್ಟಿದೆ ಅಂತೇನು. ಯಾಕೆ ಬೇಕಾಗಿತ್ತದು? ಅರ್ಥನೇ ಆಗಲಿಲ್ಲ. ನಾನೆಲ್ಲರಿ ಯಾರನ್ನೋ ನಾಯಿ ಅಂದೆ, ನೀವು ಹೆಂಗೆ ಅರ್ಥ ಮಾಡ್ಕೊಳ್ತೀರಿ ಹಾಗೆ ಅಂತಂದ್ರೆ ಆಮೇಲೆ ಹೈಕೋರ್ಟ್ ಹೇಳಿದ್ದೀನಿ ನಾನು ಅಷ್ಟೇ ಅಂತ. ಇನ್ನೊಂದು ಕಡೆ BK ಹರಿಪ್ರಸಾದ್ ಅವರು, DK ಶಿವಕುಮಾರ್ ಬಂಡೆಯಲ್ಲ, ಅವ್ರು ರೈಲ್ವೆ ಎಂಜಿನ್ ಇದ್ದಂಗೆ. ರೈಲ್ವೆ ಎಂಜಿನ್ ಬರೋವಾಗಲೂ ಶಬ್ದ ಮಾಡುತ್ತೆ, ಹೋಗೋವಾಗಲೂ ಶಬ್ದ ಮಾಡುತ್ತೆ. ಅದು ಬಂದು ನಿಂತಾಗ ಟೀ ಮಾರೋರು, ಎಂಥ ಕಡಲೆಪುರಿ ಮಾರೋರು ಎಲ್ಲ ಆರ್ಭಟ ಆಗುತ್ತೆ, ಹತ್ಕತ್ತಿರ್ತಾರೆ, ಇಳ್ಕತ್ತಿರ್ತಾರೆ ಅಂತ ಸೌಂಡ್ ಮಾಡ್ತಾರೆ ಅವರು ಅಂತ. ಇಬ್ಬರ ಹೇಳಿಕೆನೂ ಕೇಳಿಸ್ಕೊಳ್ಳಿ. ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ. ಹೈಕೋರ್ಟು ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಅಲ್ಲ, ಈಗ ಸುಮ್ಮನೆ ನನಗೆ ಗೊತ್ತಿಲ್ಲ. ನನಗೆ ಹೈಕೋರ್ಟ್ ಹೇಳಿದ್ದೆ. ನೀವು ಹೆಂಗೆ ಹೇಳ್ತಾರೆ ನನಗೆ ಗೊತ್ತಿಲ್ಲಪ್ಪ. ನೀವೇ ಇದು ಮಾಡ್ಕೊಂಡು ನಾ ಹೇಳಿದನ ನೀವೇ ಹೇಳ್ತೀರಿ. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡೋಕ್ಕದ್ದ? ಅವರು ನಮಗೆ ಕೊಡಬೇಕು. ಬಾಲನೇ ನಾಯಿ ಅಲ್ಲಾಡಿಸ್ತಾರೆ ಸರ್. ಮಹದೇವಪ್ಪ ಅವರು ಹೇಳಿದ್ದಾರೆ ಸರ್, ನಾಯಿ ಬಾಲ ಅಲ್ಲಾಡಿಸಬಾರ್ದು, ಬಾಲವನ್ನು ನಾಯಿನ ಆಡಿಸಬಾರ್ದು ಸರ್. ಹಾಗೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಹೈಕಮಾಂಡ್ಗೆ ಇದು ಪ್ರಶ್ನೆ ಮಾಡಬಾರ್ದು. ಅವರಿಗೆ ಕೇಳ್ರಿ ಯಾರು ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವ್ರನ್ನ ಬಂಡೆ ಅಂತ ಕರೆಯೋದಕ್ಕಿಂತ ಜಾಸ್ತಿ ರೈಲ್ವೆ ಇಂಜಿನ್ ಅಂತ ಕರೀರಿ. ಈ ರೈಲ್ವೆ ಇಂಜಿನು ರೈಲ್ವೆ ಸ್ಟೇಷನ್ ಬರುವಾಗ ಸ್ಟೇಷನ್ ಹತ್ರ ಬರ್ತಾ ಬರ್ತಾ ದೊಡ್ಡ ಕೂಗಾಟ ಆಗುತ್ತೆ. ಟೀ ಮಾರೋನು, ಕಾಫಿ ಮಾರೋನು, ಪೇಪರ್ ಮಾರೋನು ಎಲ್ಲರೂ ಕೂಗ್ತಾ ಇರ್ತಾರೆ. ಹಾಗೆ ಶಿವಕುಮಾರ್ ಅವರು ಬಂದಾಗ ದೊಡ್ಡ ಆರ್ಭಟ ಆಗುತ್ತೆ, ಅವ್ರು ಸುಮ್ಮನೆ ಹೋದಾಗ ದೊಡ್ಡ ಆರ್ಭಟ ಆಗುತ್ತೆ. ಅದರಿಂದ ಅದನ್ನು ಏನಾದರೂ ತೀರ್ಮಾನ ಮಾಡಬೇಕಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ. ಅಲ್ಲ, ಗೊಂದಲ ಸೃಷ್ಟಿ ಮಾಡಿದ್ಯಾರು? ಒಂದು ಕಡೆ ಮುಖ್ಯಮಂತ್ರಿಗಳಿದ್ದಾರೆ, ಇನ್ನೊಂದು ಕಡೆ PCC ಅಧ್ಯಕ್ಷರಿದ್ದಾರೆ. ಇಬ್ಬರು ಅದನ್ನು ಬಗೆಹರಿಸ್ಕೊಂಡು ಮಾಡಬೇಕಾದ ಹೈಕಮಾಂಡ್ ತೀರ್ಮಾನ ಮಾಡೋದು, ದೇರ್ ಇಸ್ ನೋ ಡೌಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.